ಫೈಟೇ ತೆಗೀರಿ, ಸಾಂಗೇ ತೆಗೀರಿ, ಏನೇ ತೆಗೆದ್ರು ಕೂಡ ಆ ಇಮೇಜ್ ಕರೆಕ್ಟಾಗಿದ್ದು ಅವ್ರಿಗೆ ಆಡಿಯನ್ಸಿಗೆ ರೀಚ್ ಆದರೆ ಸಕ್ಸಸ್. 25,000 ಅಡಿ ಮೇಲೆ ಕೊಡ್ತಿರ್ಲಿಲ್ಲ. ಏನಪ್ಪ 12,000 ಅಡಿ ತಾನೇ ನಿಂದು, 12 ಮೂಲ್ 36, 3 ಕೊಡ್ತೀವಿ. ಫಿಲಮಲ್ಲಿ ಏನಾಗಿರೋದು ಅಂತ ಹೇಳಿದ್ರೆ ಒಂದ್ಸರಿ ಎಕ್ಸ್ಪೋಸ್ ಮಾಡಿದರೆ ಎಕ್ಸ್ಪೋಸ್ ಮಾಡೋಕ್ಕಾಗ್ತದೆ. ಸೊ ಯಾವುದೇ ನರೇಷನ್, ಯಾವುದೇ ನರೇಟಿವ್ ಸ್ಟ್ರಕ್ಚರ್ ಒಂದು ಫಿಕ್ಸ್ ಆದಾಗ ಆ ನರೇಟಿವ್ ಸ್ಟ್ರಕ್ಚರ್ಗೆ ಈ ಟೆಕ್ನಾಲಜಿ ಬಹಳ ಆತ್ಮೀಯವಾಗಿ ತೊಡಗಿಸ್ಕೋಬೇಕು. ರೈಟರ್ಸ್ ಯಾವಾಗ ಡೈರೆಕ್ಟರ್ ಅದು ಅವಾಗ ಕನ್ಸಂಪ್ಷನ್ ಆಫ್ ನೆಗೆಟಿವ್ ಇಸ್ ಮೋರ್ ಆಯಿತು. ಸಿನಿಮಾ ವಾಸ್ ಎ ಕಾಸ್ಟ್ಲಿ ಅಫೈರ್. ಅದರ ಜೊತೆಗೆ ಒಂದು ಶಿಸ್ತಿನಲ್ಲಿ ಅದನ್ನು ಮಾಡಿದಾಗ, ಕ್ಯಾಲ್ಕುಲೇಷನ್ ಜೊತೆಗೆ ಮಾಡಿದಾಗ ಪ್ರತಿಯೊಂದಕ್ಕೂ ಕೂಡ ಬಹಳ ಒಂದು ರೀತಿ ವ್ಯಾಲ್ಯೂ ಇರೋದು, ವ್ಯಾಲ್ಯೂಯೇಷನ್ನಲ್ಲಿ ಮಾತ್ರ ಅಲ್ವಾ. ಸೊ ಈ ಇನ್ ಬಡ್ಜೆಟಲ್ಲಿ ಆಗ್ತಾ ಇದ್ದ ಸಿನಿಮಾ ಇದ್ದಕ್ಕಿದ್ದಾಗೆ ಔಟ್ ಆಫ್ ಬಡ್ಜೆಟ್ ಆಗಕ್ಕೆ ಶುರುವಾಗಿದ್ದು ಯಾವಾಗ ಅಂದರೆ ನೆಗೆಟಿವ್ ಕಾಲದಲ್ಲೇ ಔಟ್ ಆಫ್ ಬಡ್ಜೆಟ್ ಆಗೋಕ್ಕೆ ಶುರು ಆಯ್ತಾ? ಯಾಕೆಂದ್ರೆ ಮೊದಲು 35,000 ಅಡಿ ಮೇಲೆ ಕೊಡ್ತಿರ್ಲಿಲ್ಲ. ಏನಪ್ಪ 12,000 ಅಡಿ ತಾನೇ ನಿಂದು, 12 ಮೂಲ್ 36, 3 ಕೊಡ್ತೀವಿ ಅಂತ ಹೇಳಿ 36,000 ಅಡಿ ಕೊಡ್ತೀವಿ, ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ಹೇಳೋರು. ಹೌದು. 90% ಆಫ್ ಕನ್ನಡ ಫಿಲಮ್ ದೇ ಯೂಸ್ ಟು ಕನ್ಸ್ಯೂಮ್ ಇಟ್ 35,000 40,000 ಅಡಿ ಒಳಗೆ. ಹೌದು, ಅಷ್ಟರೊಳಗೆ ಮುಗಿತಾ ಇತ್ತು. ಸೊ ನಾನು ಮಾಡಿದಾಗ ಇದು ಹೈಯೆಸ್ಟ್ ಕನ್ಸ್ಯೂಮ್ ಆಗಿದ್ದು ಫಿಲಮ್ ನೆಗೆಟಿವ್ ಅಂತ ಹೇಳಿದ್ರೆ ಮಾನಸರವರದಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಕಾಣುತ್ತೆ. ಅದರ್ವೈಸ್ ಇಟ್ಸ್ ವೆರಿ ನನ್ನ ಜೊತೆ ನೀವು ಮಾಡಿದಾಗ ರಾವಣ ರಾಜ್ಯ ಆ್ಯಂಡ್ ಮತ್ತು ನೆನಪಿನ ದೋಣಿ ನಮ್ಮದು ಬಡ್ಜೆಟಲ್ಲಿ ಫಿಲಮಲ್ಲೇ ಇತ್ತು. ಸೊ ಲಿಟ್ರಲಿ ನಮಗೆ ಇಷ್ಟೇ ನೆಗೆಟಿವ್ ಕೊಡೋದು, ಇಷ್ಟೇ ಇಕ್ವಿಪ್ಮೆಂಟ್ಗಳು ಕೊಡೋದು, ಇಷ್ಟೇ ದಿವಸಗಳಲ್ಲಿ ಅದನ್ನು ಮಾಡಿ ಮುಗಿಸಬೇಕು ಅಂತ ಒಂದು ಚೌಕಟ್ಟಲ್ಲಿ ಇರ್ತಾ ಇತ್ತು. ಆ ಚೌಕಟ್ಟಲ್ಲಿ ಇರ್ದಿದ್ದರಿಂದ ನಮ್ಮ ಬಡ್ಜೆಟಲ್ಲೇ ಸಿನಿಮಾ ಮಾಡ್ತಾ ಇದ್ರಿಂದ ಅದರಿಂದ ಏನೇ ಬಂದರೂ ಅದರಿಂದ ಲಾಭ ಆಗ್ತಾ ಇತ್ತು. ಡೆಫಿನೆಟ್ ಆಗೋದು ಅಲ್ವಾ. ಹಾಗಾಗಿ ನಮ್ಮ ಇದು ಸಿನಿಮಾಗಳು, ಹಿಂದೆ ಮಾಡಿದಂಥ ಸಿನಿಮಾಗಳು ಅಟ್ಟರ್ ಫ್ಲಾಪ್ ಅಂತ ಅಂದರೂ ಕೂಡ ಏನೋ ಒಂಚೂರಾದರೂ ಕವರ್ ಮಾಡ್ತಾ ಇತ್ತು. ಫ್ಲಾಪ್ ಅಫ್ಕೋರ್ಸ್ ದಟ್ ಇಸ್ ಒಂದು ಸ್ವಲ್ಪ ಲಾಭ ಅಂತ ಇದ್ದೇ ಇರೋದು ಅಲ್ವಾ. ಹೌದು. ಸೊ ಯಾವುದೇ ಒಂದು ಪ್ರಯೋಗಶೀಲವಾಗಿ ಮಾಡಿದಾಗಲೂ ಕೂಡ ಆ ಪ್ರಯೋಗವನ್ನು ಕಮ್ಮಿ ಬಡ್ಜೆಟಲ್ಲಿ ಮಾಡಿದರೆ ಅದು ಸಕ್ಸಸ್ ಏನಾದ್ರು ಆದರೆ ದೊಡ್ಡ ಮಟ್ಟದಲ್ಲಿ ಹೌದು ಡೆಫಿನೆಟ್ ಆಗಿ. ಸೊ ಆ ರೀತಿಯಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಇವುಗಳನ್ನು ನಾವು ಕಂಡಿದ್ದೇವೆ ಕನ್ನಡ ಸಿನಿಮಾದಲ್ಲಿ. ಆ ರೀತಿಯಲ್ಲಿ ಬಹಳ ಸಣ್ಣ ಬಡ್ಜೆಟ್ನಲ್ಲಿ ಮಾಡಿದಂಥ ದೊಡ್ಡ ಪಿಕ್ಚರ್ಗಳನ್ನು ನಾವು ಕಂಡಿದ್ದೇವೆ. ಅದು ಒಂದು ಬದ್ಧತೆಗೆ, ಒಂದು ಶಿಸ್ತಿಗೆ ಒಳಪಟ್ಟಿದ್ದರೆ ಮಾತ್ರ ಅದನ್ನು ಆಗೋದಕ್ಕೆ ಸಾಧ್ಯ, ಇಲ್ಲದಿದ್ರೆ ಇಲ್ಲ. ಆದರೆ ಅಲ್ಲಿಂದ ಅಂದರೆ ನೆಗೆಟಿವ್ ಸೆಲ್ಯುಲಾಯ್ಡಲ್ಲಿ ಇದ್ದಂತಹ ನಮ್ಮ ಸಿನಿಮಾ ಇಂಡಸ್ಟ್ರಿ ಡಿಜಿಟಲ್ಗೆ ಬಂತು. ಅದಕ್ಕೆ ಮುಂಚೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ರೈಟರ್ಸ್ ಯಾವಾಗ ಡೈರೆಕ್ಟರ್ ಅದು ಅವಾಗ ಕನ್ಸಂಪ್ಷನ್ ಆಫ್ ನೆಗೆಟಿವ್ ಇಸ್ ಮೋರ್ ಆಯಿತಾ. ಹೌದು, ಫಾರ್ ರೈಟರ್ಗಳು ಡೈರೆಕ್ಟರ್ ಅದು ಹೌದು ಆಗಿದೆ. ಯಾಕೆಂತ ಹೇಳಿದ್ರೆ ಅವರಿಗೆ ನನಗೆ ಈ ಡೈಲಾಗ್ ಇದು ಬೇಕು ಅದು ಬೇಕು ಅಂತ ತೆಗಿತಾರೆ. ಸೊ ಅವಾಗೇನಾಗುತ್ತೆ ಅಂದರೆ ಕನ್ಸಂಪ್ಷನ್ ಆಫ್ ನೆಗೆಟಿವ್ ವಿಲ್ ಬಿ ಮೋರ್ ಡೆಫಿನೆಟ್ ಆಗಿ. ಸೊ ಒಬ್ಬ ಎಡಿಟರ್ ಡೈರೆಕ್ಟರ್ ಆಗುತ್ತೆ ಅನ್ನೋದು ನಾನು ಇಷ್ಟೇ ಉಪಯೋಗಿಸೋದು, ಎಡಿಟರ್ ಡೈರೆಕ್ಟರ್ ಆಗಿದೆ ಆದಾಗ ನಾನು ಇಷ್ಟೇ ಉಪಯೋಗಿಸೋದ್ರಿಂದ ನನಗೆ ಇದು ಅಂತ ಅವ್ನಿಗೆ ಗೊತ್ತಿರುತ್ತೆ, ಇಷ್ಟೇ ಉಪಯೋಗಿಸೋದು ಅಂತ ಗೊತ್ತಿರುತ್ತೆ. ಬಟ್ ಅವರು ಫೀಲ್ ಮಾಡ್ತಾರೆ, ಅಯ್ಯೋ ಇನ್ನೊಂದು 2 ಫ್ರೇಮ್ ಜಾಸ್ತಿ ಇದ್ದರೆ ಚೆನ್ನಾಗಿರೋದಲ್ಲ ಅಂತ ಫೀಲ್ ಮಾಡ್ತಾರೆ. ಸೊ ನನ್ನ ಅನಿಸಿಕೆ ಅಂತ ಹೇಳಿದ್ರೆ ಒಬ್ಬ ಡೈರೆಕ್ಟರ್ ಆಗಿದ್ದಾಗಲೇ ಮಜಾ ಇರುತ್ತೆ, ಒಬ್ಬ ಕ್ಯಾಮ್ರಾಮನ್ ಆಗಿದ್ದಾಗಲೇ ಮಜಾ ಇರುತ್ತೆ. 2 ಮಿಕ್ಸ್ ಆದಾಗಲೇ ಒಂದು ಒದಿಯೋದು. ಇಲ್ಲಾಂದರೆ ಎಲ್ಲವನ್ನೂ ಒಬ್ಬರೇ ಮಾಡೋದಕ್ಕೆ ಹೊರಟ್ರೆ ಆಗೋದಿಲ್ಲ, ಸರ್ವಜ್ಞರಾಗ್ಬಿಟ್ರೆ ಅಪಾಯ ಅಂತ ನನ್ನ ಒಂದು ಅನಿಸಿಕೆ. ಅದೇ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅವರವರು ಆಯಾಯ ಕೆಲಸ ಮಾಡಿದ್ರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಸಿನಿಮಾ ಚೆನ್ನಾಗುತ್ತೆ. ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಏನಾದರೂ ಒಂದು ಏಕಾಂಗಿಯಾಗಿ ಮಾಡಿದ್ರೆ ಸ್ವಲ್ಪ ಏಕಾಂಗಿಯಾಗಿರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೇವೆ. ಇರಲಿ, ಆದರೆ ಇವತ್ತಿನ ಸಿನಿಮಾದಲ್ಲಿ ಡಿಜಿಟಲ್ಗೆ ಬಂದುಬಿಟ್ಟಿರೋದ್ರಿಂದ ಒಂದು ಟೋಟಲ್ ಇರೆಸ್ಪಾನ್ಸಿಬಿಲಿಟಿ ಕಾಣ್ತಾ ಇದೆಯಾ? ಅಫ್ಕೋರ್ಸ್. ಇವಾಗ ಡಿಜಿಟಲ್ ಏನಾಗಿದೆ ಅಂತ ಹೇಳಿದ್ರೆ, ಫಿಲಮಲ್ಲಿ ಏನಾಗಿರೋದು ಅಂತ ಹೇಳಿದ್ರೆ ಒಂದ್ಸರಿ ಎಕ್ಸ್ಪೋಸ್ ಮಾಡಿದರೆ ಎಕ್ಸ್ಪೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಡಿಜಿಟಲ್ ಏನಾಗಿದೆ, ಎರೇಸ್ ಮಾಡಿ ಮತ್ತೆ ಶೂಟ್ ಮಾಡ್ಬೋದು ಅಂತ ಒಂದಿದೆ.
ಅದರಿಂದ ಏನಾಗುತ್ತೆ ಅಂದರೆ ನನಗೆ ಚೆನ್ನಾಗಿಲ್ವಾ ತೆಗಿ ಎರೇಸ್ ಮಾಡ್ಯ ತೆಗಿಯ ಇನ್ನೊಂದು ಸರಿ ಅಂತ. ಬಟ್ ವಾಟ್ ಲಾಸ್, ಟೈಮ್ ಲಾಸ್, ದೇ ವಿಲ್ ನೆವರ್ ಕೌಂಟ್ ಇಟ್. ಟೈಮ್ ಆ್ಯಂಡ್ ಮನಿ, Money. ಟೈಮ್ ಈಸ್ ಮನಿ. ಇಲ್ಲಿ Yes. ಆ ಟೈಮ್ ಆ್ಯಂಡ್ ಮನಿನ ಅವರು ನೆಗೆಟಿವ್ ಇಲ್ವಲ್ಲ, ನೆಗೆಟಿವ್ ಮಾತ್ರ ದುಡ್ಡು ಕೊಡ್ತಾ ಕೊಡ್ತಾ ಇದ್ರಿ ಇದೀವಿ ಅಂತ ಇಲ್ಲ. ಅನ್ಕೊಳ್ತಾರೆ. ಆಗ ನೆಗೆಟಿವ್ನ ಕಂಟ್ರೋಲ್ ಮಾಡಿದ್ರಿಂದಾಗಿ ಅವ್ರ ಟೈಮು ಮನಿ ಎರಡು ಸೇವ್ ಆಗಿರೋದು, ಎರಡು ಸೇವ್ ಆಗಿ ಬರ್ತಾ ಇಲ್ಲ. ಹೌದು. ಇವಾಗ ಫಾರ್ ಎಕ್ಸಾಂಪಲ್ ಮೊನ್ನೆ ಯಾವುದೋ ಒಂದು ಪಿಕ್ಚರ್ ನೋಡಿದ್ರೆ ಒಬ್ಬ ಹೋಗ್ತಾನೆ ಸ್ಕೂಟ್ರ್ ಮೇಲೆ ಹೋಗ್ತಾನೆ ಇದ್ದಾನೆ, ಎಲ್ಲಿ ಹೋಗ್ತಾನೆ ಅವನಿಗೆ ಗೊತ್ತಿಲ್ಲ. ಕೊನೆಗೆ ಏನಪ್ಪ ಅಂದರೆ ಈ ಊರಲ್ಲಿ ಇದ್ರ ಅಂಗಡಿ ಎಲ್ಲಿದೆ ಅಂತ ಕೇಳ್ತಾನೆ. ಸೆಲ್ಯುಲಾಯ್ಡಲ್ಲಿ ಇದ್ದಂತಹ ಶಿಸ್ತು, ಬದ್ಧತೆ, ಭಯ, ಭೀತಿ ಇವ್ಯಾವುದೂ ಇಲ್ಲದೆ ಡಿಜಿಟಲ್ಗೆ ಬರ್ತಿದ್ದ ಹಾಗೇ ನಾವು ಸ್ವಲ್ಪ ಸಿನಿಮಾ ಆಗಿದ್ದಂಥ ಕಾಲಘಟ್ಟದಲ್ಲಿ ಅದು ಸಿನಿಮಾ ಈಗ ಡಿಜಿಟಲ್ ಆಗೋಯ್ತು. ಈಗಲೂ ಸಿನಿಮಾ ಅಂತ ಕರಿತೀವಿ ನಾವು. ಡಿಜಿಟಲ್ ಆದರೂ ಕೂಡ ನಾವು ಕರೆಯೋದೇ ಸಿನಿಮಾ ಅಂತಲೇ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಏನೇ ಮಾಡಿದ್ರು ಕೂಡ ವಿ ಆರ್ ಸೀಯಿಂಗ್ ಇನ್ ಎ ಡಾರ್ಕ್ ಥಿಯೇಟ್ರಲ್ಲಿ ನೋಡೋದನ್ನ ಇದ್ರಲ್ಲಿ ನೋಡೋದಿಲ್ಲ. ಅದರಿಂದ ಇಟ್ಸ್ ಎ ಸಿನಿಮಾ ಈಸ್ ಎ ಅಲೈವ್, ಆಯಿತಾ. ಅದು ಡಿಜಿಟಲ್ ಬಂದ ತಕ್ಷಣ ರಿಲ್ಯಾಕ್ಸ್ ಆಗಿಬಿಟ್ರು, ಎಲ್ಲರೂ ರಿಲ್ಯಾಕ್ಸ್ ಆಗಿಬಿಟ್ರು. ಯಾಕೆಂದರೆ ನೆಗೆಟಿವ್ಗೆ ದುಡ್ಡು ಕೊಡಬೇಕು ಅನ್ನೋದು ಒಂದು ತಲೆಯಲ್ಲಿರೋದು ಅಷ್ಟೇ. ಅವ್ರಿಗೆ ಏನು ಅಂತ ಹೇಳಿದ್ರೆ ನಾವು ನೆಗೆಟಿವ್ಗೆ ಏನು ದುಡ್ಡು ಕೊಡೋದಿಲ್ಲ, ಅದು ಏನು ತೊಗೊಂಬರ್ತೀವಿ ಅದನ್ನ ರೀಶೂಟ್ ಮಾಡ್ಕೋಬೋದು, ರಿವೈಂಡ್ ಮಾಡಿಬಿಟ್ಟು ಅದು ರೀಶೂಟ್ ಮಾಡ್ಕೋಬೋದು ಅಂತಾರೆ. ಬಟ್ ಏನಕ್ಕೆ ನಾವು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಇದಿರೋದಿಲ್ಲ ಅವ್ರಿಗೆ. ಯಾಕೆ ಒಂದು ಎರಡು ಸರಿ ರಿಹರ್ಸಲ್ ಮಾಡ್ಬೋದು, ಬಟ್ ಅವ್ರಿಗೆ ಮಾಡೋದಿಲ್ಲ. ಯಾಕೆಂದರೆ ಮಾಡೋಣ ಅದನ್ನೇ ರಿಹರ್ಸಲ್ ಆದಂಗೆ ಆಗುತ್ತೆ ರೀ, ತೆಗೀರಿ ಇನ್ನೊಂದು ಸರಿ ತೆಗೀಣ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಯಾವ್ಯಾವ ಕ್ಯಾಮ್ರಾಗಳು ಬಂದವು? ರೆಡ್ ಬಂತು, ಆಮೇಲೆ ರೆಡ್ಡಿನಲ್ಲಿ ಡಿಫ್ರೆಂಟ್ ಮಾಡೆಲ್ಸ್ ಬಂತು. ಅದಾದಮೇಲೆ ಏರಿಫ್ಲೆಕ್ಸ್ನವ್ರು ಅಲೆಕ್ಸಾ ಅಂತ ಒಂದು ಮಾಡಿದ್ರು. ದಟ್ ವೆರಿ ಕಾಸ್ಟ್ಲಿಯೆಸ್ಟ್. ಆ್ಯಂಡ್ ಅದಕ್ಕೆ ಝೂಮ್ ಲೆನ್ಸೇ ಆಗಲಿ ಇದೇ ಆಗಲಿ ಕೋಟ್ಯಾಂತರ ರೂಪಾಯಿ ಲೆನ್ಸಸ್ಸು. ಅದು ಎಷ್ಟು ದಿವಸ ಇರುತ್ತೆ ಅದು. ಇನ್ನೊಂದು ಯಾವುದೋ ಮಾರ್ಕ್ಲಿ ಬಿಡ್ತಿದ್ದಂಗೆ ಸರ್ ಅದು ಬಂದಿದೆ ಸರ್, ಇದು ಬೇಡ ಸರ್, ನನಗೆ ಆಗ ಲೆನ್ಸ್ ಬೇಕು ಅಂತಾರೆ. ಅವಾಗ ಏನಾಗುತ್ತೆ ಅಂದರೆ ಟೆಕ್ನಾಲಜಿ ಫಾಸ್ಟ್ ಗ್ರೋಯಿಂಗ್, ವೆರಿ ಕನ್ಸಿಸ್ಟೆನ್ಸ್ ಸಿಗ್ತಾ ಇಲ್ಲ. ಪ್ರತಿ ಸಲ ಇನ್ನೊಂದು ಹೊಸ ಕ್ಯಾಮ್ರಾ ಬಂತು, ಅದಕ್ಕೆ ಇನ್ನೇನೇನೋ ಗ್ಯಾಡ್ಜೆಟ್ಸ್ ಎಲ್ಲ ಇದೆ ಅಂದಾಗ ಅಲ್ಲಿಗೆ ಹೋಗ್ತಾರೆ. ಸೊ ಪ್ರತಿಯೊಂದು ಕೂಡ ಈ ರೀತಿ ಆ ಕ್ಯಾಮ್ರಾದಲ್ಲಿ ಏನಾಗಿತ್ತು, ಕೊನೆಗೆ ಅಟ್ಲೀಸ್ಟ್ ನೀನು ಹೇಳ್ದಂಗೆ 24 frames per second ಆರಿಫ್ಲೆಕ್ಸ್, ಹೌದು, ಮಿಚ್ಚಲ್ಲಿ ಆಗಲಿ ಯಾವುದೇ ಆಗಲಿ ಅದನ್ನು ಫೈನಲ್ ಮಾಡಿದ್ಮೇಲೆ ಅದನ್ನೇ ಎಲ್ಲರೂ ಬಳಸ್ತಾರೆ. ಸುಮಾರು ಒಂದು 50 ವರ್ಷ ಅದು ಭಾಳ ಒಳ್ಳೆ ಇರೋದು ಅಲ್ವಾ. ಸೊ ಆಲ್ಮೋಸ್ಟ್ 70-75 ವರ್ಷಗಳು ದಾಟಿದ ಮೇಲೆ ಅಂದರೆ 100ನೇ ವರ್ಷಕ್ಕೆ ಬರೋ ಸಮಯದಲ್ಲಿ ಡಿಜಿಟಲ್ನ ಎಂಟ್ರಿ ಆಯಿತು. ಸೊ ಡಿಜಿಟಲ್ ಈಗ ಒಂದು ಅರ್ಥದಲ್ಲಿ ಎಲ್ಲರಿಗೂ ರಿಲ್ಯಾಕ್ಸ್ ಮಾಡಿದೆ. ಆಮೇಲೆ ಈಗ ಯಾವ ಬೇಕಾದ್ರೆ ನಾವು ನೀವೇನೇ ಫೈಟೇ ತೆಗೀರಿ, ಸಾಂಗೇ ತೆಗೀರಿ, ಏನೇ ತೆಗೆದ್ರೂ ಕೂಡ ಆ ಇಮೇಜ್ ಕರೆಕ್ಟಾಗಿದ್ದು ಅವ್ರಿಗೆ ಆಡಿಯನ್ಸ್ ರೀಚ್ ಆದರೆ ಸಕ್ಸಸ್ ಆಗೋದು. ಮಾಡ್ಬಿಡ್ತೀವಿ ಸರ್. ವಾಟ್ ಈಸ್ ಸಿನಿಮಾ ಈಸ್ ಎ ಬ್ಯೂಟಿಫಿಕೇಶನ್ ಆಫ್ ದಿಸ್ ಫ್ರೇಮ್. ನಮಗೆ ಏನು ಬೇಕು, ಮುಖ ಚೆನ್ನಾಗಿ ಕಾಣಬೇಕು, ನಾವು ಹೇಳ್ತಿರೋ ಒಂದು ಎಕ್ಸ್ಪ್ರೆಷನ್ ಇರುತ್ತಲ್ಲ, ಅದು ಜನಗಳಿಗೆ ಗೊತ್ತಾಗಬೇಕು, ರೀಚ್ ಆಗಬೇಕು ಅನ್ನೋದೊಂದಿರುತ್ತೆ. ಬಟ್ ಅದು ಇಲ್ಲದೇ ಇದ್ರೆ ವಾಟ್ ಈಸ್ ಎ ಯೂಸ್ ನಾನು ಕೇಳೋದು. ಇಲ್ಲ ನಾವು ಕಾಂಟ್ರಾಸ್ಟ್ ಲೈಟ್ಗಳು ಮಾಡ್ತೇವೆ, ಏನಾದ್ರು ಲೈಟಿಂಗ್ ನೀವೇನಾದ್ರು ಕಾಂಟ್ರಾಸ್ಟ್ ಬೇಕು ಅಂತಾನೆ ಅದನ್ನ ಅದು ಆ ಕಾಲದಲ್ಲೂ ಇದೆ, ಬೇರೆ ರೀತಿ ಬಳಸ್ತೇವೆ. ಆಕ್ಟರ್ ಈಸ್ ಆಲ್ಸೋ ಒನ್ ಆಫ್ ದಿ ಟೂಲ್ ಅಷ್ಟೇ ಅನ್ನೋದೆಲ್ಲ ಇದೆ. ಅಂದರೆ ಏನೇ ಥಿಯರಿಗಳು, ಅವೆಲ್ಲ ಥಿಯರಿಗಳು. ಬಟ್ ಪ್ರಾಕ್ಟಿಕಲಿ ಜನ ನೋಡೋದೇನು, ಇಮೇಜ್ ನೋಡ್ತಾನೆ ಅವ್ನಿಗೆ ಹಿಡಿಸ್ಬೇಕು ಅಷ್ಟೇ. ಸಿನಿಮಾ ಆಗ್ಲಿಕ್ಕೆ. ದಟ್ ಇಸ್ ಡೆಫಿನೆಟ್ ಆಗಿ ನೀವೇನೇ ಫೈಟೇ ತೆಗೀರಿ, ಸಾಂಗೇ ತೆಗೀರಿ, ಏನೇ ತೆಗೆದ್ರೂ ಕೂಡ ಆ ಇಮೇಜ್ ಕರೆಕ್ಟಾಗಿದ್ದು ಅವ್ರಿಗೆ ಆಡಿಯನ್ಸ್ ರೀಚ್ ಆದರೆ ಸಕ್ಸಸ್ ಆಗೋದು. ಸೊ ಈಗ ನಿಮಗೆ ಕ್ಯಾಮ್ರಾದಲ್ಲಿ ಡಿಜಿಟಲ್ ಬಂದ ಮೇಲೆ ಈ ರೀತಿಯ ಬೇರೆ ಬೇರೆ ಕ್ಯಾಮ್ರಾಗಳು ಬಂತು, ಅದ್ರ ಜೊತೆಯಲ್ಲಿ ಅದಕ್ಕೆ ಹೊಂದ್ಕೊಳ್ಳೋಂಥ ಬೇರೆ ಬೇರೆ ಏನೇನೋ ಬಂತು. ಹೌದು, ಲೈಟಿಂಗು ಚೇಂಜ್ ಆಯಿತು, ಪ್ಯಾಟರ್ನ್ ಆಫ್ ಲೈಟಿಂಗ್ ಚೇಂಜ್ ಆಗಿದೆ. ನಿಮಗೆ ನೀವೇನೇ ಫೈಟೇ ತೆಗೀರಿ, ಸಾಂಗೇ ತೆಗೀರಿ, ಏನೇ ತೆಗೆದ್ರೂ ಕೂಡ ಆ ಇಮೇಜ್ ಕರೆಕ್ಟಾಗಿದ್ದು ಅವ್ರಿಗೆ ಆಡಿಯನ್ಸ್ ರೀಚ್ ಆದರೆ ಸಕ್ಸಸ್ ಆಗೋದು. ಫಾರ್ ವ್ಯೂ ಪಾಯಿಂಟಲ್ಲಿ ನಾವು ನಡ್ಕೊಂಡು ಹೋಗ್ತಿರೋ ತೆಗಿಬೇಕು, ಓಡೋಗ್ತಿರೋದು, ಬಾಡಿಗೆ ಹಾಕೊಂಡು ಹೋಗೋದು, ಓಕೆ ಫೈನ್. ಸೊ ಎಷ್ಟು ನಾವು ತೋರ್ಸೋಕ್ಕೆ ಸಾಧ್ಯ ಅದನ್ನು? ಡ್ರೋನೇ ಆಗಲಿ ಏನೇ ಆಗಲಿ ಎಷ್ಟು ನಾವು ತೋರಿಸೋದಕ್ಕೆ? ಇಟ್ ಶುಡ್ ಬಿ ದಿ ಅಪೀಲ್ ಟು ದಿ ಆಡಿಯನ್ಸ್. ಅದು ಮೆಸ್ಮರೈಸ್ ಆಗಬೇಕು, ಆಡಿಯನ್ಸ್ಗೆ ಕಂಟೆಂಟಿಗೆ ರೀಚ್ ಆಗಬೇಕು, ಎಷ್ಟು ಬೇಕೋ ಅಷ್ಟು ಬೇರಬೇಕು. ನಾವು ಇದನ್ನು ನೀವೇನೇ ಫೈಟೇ ತೆಗೀರಿ, ಸಾಂಗೇ ತೆಗೀರಿ, ಏನೇ ತೆಗೆದ್ರೂ ಕೂಡ ಆ ಇಮೇಜ್ ಕರೆಕ್ಟಾಗಿದ್ದು ಅವ್ರಿಗೆ ಆಡಿಯನ್ಸ್ ರೀಚ್ ಆದರೆ ಸಕ್ಸಸ್ ಆಗೋದು. ಶುಡ್ ಬಿ ಅಪ್ರಿಷಿಯೇಟೆಡ್ ಬೈ ದಿ ಆಡಿಯನ್ಸ್. ಅದಕ್ಕೆ ಕತೆ ಇರಬೇಕು, ಕಂಟೆಂಟ್ ರಾದರ್. ಸೊ ಆ ಕಥೆ, ಆ ವಸ್ತು, ಆ ವಿಷಯವನ್ನು ನೀವು ಯಾವ ಟೆಕ್ನಾಲಜಿ ಬಳಸಿ ಹೇಳ್ತೀರಾ ಅನ್ನೋದಷ್ಟೇ ಮುಖ್ಯ ಅಷ್ಟೇ. ಅವುಗಳು ಹೇಗೆ ಅದನ್ನು ಡೆಕೋರೇಟ್ ಮಾಡ್ತೀವಿ ಅನ್ನೋದನ್ನು ಬಿಟ್ಟು ಅದೇ ಆತ್ಮ ಅಂತ ಅಲ್ಲ. ಆತ್ಮ ಇರೋದು ಕಂಟೆಂಟ್. ಆ ಆತ್ಮಕ್ಕೆ ಬೇಕಾಗಿರುವ ಎಲ್ಲ ಡೆಕೋರೇಷನ್ ಕೊಡೋದು ಈ ಎಲ್ಲ ಪರಿಕರಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಟ್ಟಿನಲ್ಲಿ
ಒಟ್ಟಿನಲ್ಲಿ ಸಿನಿಮಾ ಇವತ್ತು ಜನಪದವಾಗಿದೆ. ಅಂದರೆ ಒಂದು ಅರ್ಥದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಮಾಡಬಹುದು ಅನ್ನೋಷ್ಟರ ಮಟ್ಟಿಗೆ ಈಗ ಬಂದುಬಿಟ್ಟಿದೆ. ಅದು ಒಳ್ಳೆ ಮೊದಲಾದ್ರೆ ಬೆಳವಣಿಗೆ ಸರ್, ಅದು ಭಾಳ ಒಳ್ಳೆ ಬೆಳವಣಿಗೆ. ಭಾಳ ಒಳ್ಳೆ ಬೆಳವಣಿಗೆ. ಆದರೆ ಅದರ ಮಿಸ್ಯೂಸ್ ಜಾಸ್ತಿ ಕಾಣಿಸುತ್ತೆ. ಡೆಫಿನೆಟ್ ಆಗಿ. ಫಾರ್ ಎಕ್ಸಾಂಪಲ್, ಈ ಸರಿ ಇದು ಯಾವುದೇ ಚಿತ್ರ ಮಾಡಿ ಬರೀ ಒಂದನ್ನೇ ಇಟ್ಕೊಂಡು ಡಿಫ್ರೆಂಟ್ ಆಸ್ಪೆಕ್ಟ್ ಇರುತ್ತೆ, ಇಲ್ಲ ಅಂತಲ್ಲ. ಎಷ್ಟು ನಾವು ಕ್ಯಾನ್ಸರ್ನ ಪಿಕ್ಚರ್ ನೋಡೋಕ್ಕೆ ಸಾಧ್ಯ? ಒಂದು ನೋಡುವ, ಅಥವಾ ಮ್ಯಾಕ್ಸಿಮಮ್ 2 ಪಿಕ್ಚರ್, 10 ಪಿಕ್ಚರ್ ಅದೇ ಥರ ಬಂದಾಗ ಏನಾಗುತ್ತೆ? ನೋಡೋಕ್ಕಾಗೋದಿಲ್ಲ. ಸೊ ಡಿಫ್ರೆಂಟ್ ಸಬ್ಜೆಕ್ಟ್ ತೊಗೊಂಡು ಅವ್ರು ಮಾಡಿದ್ರೆ, ಅದನ್ನ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡು ಮಾಡಿದ್ರೆ ವಿ ಕ್ಯಾನ್ ಸಿ ಇಟ್. ಸೊ ಟೆಕ್ನಾಲಜಿ ಈಸ್ ಎ ಸಪೋರ್ಟಿಂಗ್ ಸಿಸ್ಟಮ್ ಫಾರ್ ಎ ಸ್ಟೋರಿ ನರೇಷನ್. ಎಸ್. ಸೊ ಯಾವುದೇ ನರೇಟಿವ್ ಸ್ಟ್ರಕ್ಚರ್ ಒಂದು ಫಿಕ್ಸ್ ಆದಾಗ ಆ ನರೇಟಿವ್ ಸ್ಟ್ರಕ್ಚರ್ಗೆ ಈ ಟೆಕ್ನಾಲಜಿ ಬಹಳ ಆತ್ಮೀಯವಾಗಿ ತೊಡಗಿಸ್ಕೋಬೇಕು. ಎಸ್. ಅದಿಲ್ಲದಿದ್ರೆ ಸಿನಿಮಾ ನಿಲ್ಲೋದಿಲ್ಲ. ಇದನ್ನು ಒಪ್ಕೊಂಡಿದೆ. ಹೌದು. ಸೊ ಈಗ ನಾನು ಹೇಳೋದು ಇದು ಬಿಡಿ. ಈಗ ಸೆಲ್ಯುಲಾಯ್ಡಲ್ಲಿ ಏನೇನಿತ್ತು, ಆಮೇಲೆ ಹೇಗೆ ಡಿಜಿಟಲ್ಗೆ ಬಂದ್ವಿ, ಆಮೇಲೆ ಏನು ಈಗ ಡಿಜಿಟಲ್ನಲ್ಲಿ ಎಲ್ಲವೂ ಆರಾಮಾಗಿ ಸಿಗ್ತಾ ಇದೆ, ಹಾಗೆ ರೆಸ್ಪಾನ್ಸಿಬಿಲಿಟಿ ಇರ್ರೆಸ್ಪಾನ್ಸಿಬಿಲಿಟಿ ಎರಡೂ ಒಟ್ಟಿಗೆ ಈಕ್ವಲ್ ಆಗಿ ನಡೀತಾ ಇದೆ ಅಂತ. ಈ ಪೀರಿಯಡಲ್ಲಿ, ಇಂತಹ ಜಂಕ್ಷರಲ್ಲಿ ನಾನು ನಿಮ್ಮ ಜರ್ನಿ ಹೇಗಿತ್ತು ಹಾಗೆ, ಫಾರ್ ಎಕ್ಸಾಂಪಲ್ ಆ್ಯಕ್ಚುಲಿ ನಾನು ಶ್ರೀಕಾಂತ್ ಅವರ ಜರ್ನಿ ಹೇಗಿತ್ತು ಅಂತ ಕೇಳಬೇಕು ಅಂತಲೇ ಮಾತಾಡಿದ್ದು ಅವತ್ತು. ಆಕಸ್ಮಿಕದ ಬಗ್ಗೆ ಮಾತಾಡೋಣ ಅಂತ. ಸೊ ಆಕಸ್ಮಿಕದ ಬಗ್ಗೆ ಮಾತಾಡುವಾಗ ಮೊದಲು ಶ್ರೀಕಾಂತ್ ಬಗ್ಗೆ ಮಾತಾಡೋಣ. ಶ್ರೀಕಾಂತ್ ಅಂತ ಕ್ಯಾಮ್ರಾಮನ್ನು, ಅದ್ಭುತವಾದ ಕ್ಯಾಮ್ರಾಮನ್ನು, ಆಕಸ್ಮಿಕದ ಕ್ಯಾಮ್ರಾಮನ್ನು. ಹಾಗಾಗಿ ಅವರ ಸಿನಿಮಾಗಳನ್ನ ನೋಡ್ತಾ ಇದ್ದೆ ಮೊದಲು. ಅವರನ್ನೇ ಮುಖತಃ ಜೊತೆಯಲ್ಲಿ ಕೆಲಸ ಮಾಡುವಂಥ ಇದು ಸಿಕ್ಕಿದ್ದ ನನಗೆ ಆಕಸ್ಮಿಕದಲ್ಲಿ. ಪಾರ್ವತಮ್ಮನವರು ಇಲ್ಲ, ವಿಕ್ರಮ್ ಶ್ರೀನಿವಾಸ್ಗೆ ಹೇಳಿದ್ದೀನಿ, ಅವ್ರು ಯಾರನ್ನು ಫಿಕ್ಸ್ ಮಾಡ್ತಾರೆ ಅವರೇನೇ ಕ್ಯಾಮ್ರಾಮನ್ ಅಂತ ಹೇಳಿದ್ರು. ನನಗೆ ಗೌರಿ ವಾಸ್ ಸಪೋಸ್ ಟು ಬಿ ಮೈ ಕ್ಯಾಮ್ರಾಮನ್. ಆದರೆ ಅಲ್ಲಿ ಆ ಗೌರಿ ಬೇರೆ ಫಿಲ್ಮ್ ಮಾಡ್ತಿದ್ದ, ಅದನ್ನು ಬಿಟ್ಟು ಬರೋ ಸ್ಥಿತಿಲಿ ಇರಲಿಲ್ಲ. ಅಣ್ಣ ಅವ್ರ ಡೇಟ್ಗಳು ಇದು ಮಾಡ್ಕೊಂಡಿದ್ವಿ, ನಮ್ಮ ಸಿನಿಮಾ ಶುರುವಾಗಬೇಕಾಗಿತ್ತು. ಅಂಥದ್ರಲ್ಲಿ ಯಾರು ನಮ್ಮ ಜೊತೆ ಇರ್ತಾರೆ ಅಂದಾಗ ಶ್ರೀಕಾಂತ್ ಬರ್ತಾರೆ ಅಂತಾಯಿತು. ಐ ವಾಸ್ ಥ್ರಿಲ್ಡ್. ಯಾಕಂದ್ರೆ ಶ್ರೀಕಾಂತ್ ಅಂತ ಅದ್ಭುತವಾದ ಕ್ಯಾಮ್ರಾಮನ್ ಸಿಗ್ತಾರೆ ಅಂದರೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಒಳ್ಳೆ ಇದು. ಬಟ್ ಅವ್ರ ಜೊತೆ ಕೆಲಸ ಮಾಡಿರಲಿಲ್ಲ ನಾನು ಯಾರೇ ಕ್ಯಾಮ್ರಾಮನ್ ಬರಲಿ. ಯಾಕೆ ನಿನ್ನ ಜೊತೆ ಮಾಡಿದಾಗಲೂ ಕೂಡ ನಾನು ಕ್ಯಾಮ್ರಾಮನ್ನನಿಗೆ ಫ್ರೀಡಮ್ ಏನು ಬೇಕೋ ಅದನ್ನು ಪೂರ್ತಿಯಾಗಿ ಕೊಡ್ತೀನಿ. ಸೊ ದಟ್ ನನಗೆ ಬೇಕಾಗಿರೋದು ಕೊನೆಗೆ ಅವನು ಏನು ಸಿನಿಮಾನ ಶೂಟ್ ಮಾಡಿರ್ತಾನೆ ಕ್ಯಾಮ್ರಾಮನ್ನು, ಅದೇ ನನ್ನ ಸಿನಿಮಾ. ಹಾಗಾಗಿ ನನ್ನ ಕಣ್ಣಾಗಿ ಆತ ಎಲ್ಲವನ್ನು ಮಾಡ್ತಾ ಇರ್ತಾನೆ. ಹೃದಯವಾಗಿ ಬೇರೆಯವರು ಅಷ್ಟು ಜನ ಇದ್ದರೂ ಕೂಡ ಕಣ್ಣಾಗಿ ಅವರೇ ಇರೋದು. ಅವನು ಏನು ನೋಡಿ ಏನು ಕ್ಯಾಪ್ಚರ್ ಮಾಡಿರ್ತಾನೋ ಅದೇ ಉಳಿಯೋದು. ಅದರಿಂದ ಶ್ರೀಕಾಂತ್ ಅವ್ರಿಗೆ ಕಾಯ್ತಾ ಕೂತಿದ್ದೆ. ಬಂದರು, ಭೇಟಿಯಾದರು. ಆಮೇಲೆ ನಾನು ಹೋಗಿ ಅವ್ರನ್ನ ಮಡ್ರಾಸಲ್ಲಿ ಭೇಟಿ ಮಾಡಿದ್ದೇವೆ. ಸೊ ಹೋಟ್ಲಲ್ಲಿ ಹೋಗಿ ಪಾಮ್ಗ್ರೂಲ್ಲೋ ಯಾವುದಲ್ಲೋ ಭೇಟಿ ಮಾಡಿದೆ ಅಂತ ಕಾಣುತ್ತೆ. ಸ್ವಾಗತದಲ್ಲಿರಬೇಕು. ಸೊ ಒಟ್ಟಿನಲ್ಲಿ ನಿರಂತರವಾಗಿ ಅದರ ನಂತರ ಅವ್ರ ಜೊತೆ ಸಂಪರ್ಕ ಇತ್ತು ಆಕಸ್ಮಿಕ ಆದಮೇಲೆ. ಅವರ ಬಗ್ಗೆ, ಶ್ರೀಕಾಂತ್ ಬಗ್ಗೆ, ಅವರ ಪಯಣದ ಬಗ್ಗೆ ಹೇಗೆ ಹೇಳ್ತೀವಿ? ಏನು ಅವರು? ಶ್ರೀಕಾಂತ್ ಅವ್ರು ನಾನು ಫಸ್ಟ್ ಮೀಟ್ ಮಾಡಿದ್ದು ಅಂತೇಳಿ ಚಾಮುಂಡೇಶ್ವರಿನಲ್ಲಿ ತಾತ ಮೊಮ್ಮಗ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ರು. ಅದಕ್ಕೆ ರಾಜಾರಾಮ್ ಅವರು ಕ್ಲಾಶ್ ವರ್ಕ್ ಮಾಡೋಕ್ಕೆ ಬಂದಿದ್ದೆ. ಅವ್ರ ಜೊತೆ ನಾನು ಬಂದಿದ್ದೆ. ಅವಾಗ ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ, ನಾನು ಬಂದಿದ್ದೆ. ಒಂದು 2 ದಿವಸ 3-4 ದಿವಸ ವರ್ಕ್ ಮಾಡಾದ್ಮೇಲೆ ಶ್ರೀಕಾಂತ್ ಅವ್ರು ಫ್ರೀಯಾಗಿ ಬಂದರು. ಸರಿ ಇನ್ನೇನೋ ಮುಗೀತಲ್ಲ ನಮ್ಮದು ಅಂದಾಗ ರಾಜಾರಾಮಿಗೆ ಹೇಳಿದೆ, ರಾಜಾರಾಮ್ ಇರ್ರಿ ಅಂತೆ ವರ್ಕ್ ಮಾಡಲಿ ಅಂತ ಹೇಳಿದೆ. ಆವಾಗ ತಾತ ಮೊಮ್ಮಗ ಅವ್ರ ಜೊತೆ ಒಂದು 15-20 ದಿವಸ ವರ್ಕ್ ಮಾಡಿದೆ. ಅದಾದಮೇಲೆ ಒಂದು ಸರಿ ಒಂದು ಹಿಂದಿ ಪಿಕ್ಚರ್ ಮಾಡಬೇಕಾಗಿ ಬಂತು. ಆವಾಗ ಬಾಂಬೆಗೆ ಹೋದ್ವಿ ಅವ್ರ ಜೊತೆ. ಸೊ ಅವ್ರ ಜೊತೆ ಭಾಳ ವಿಷಯಗಳು ಕಲಿತೆ ನಾನು. ಅಂದರೆ ಹೇಗೆ ಕ್ಯಾಮ್ರಾ ಇಟ್ಟಾಗ ಹೇಗೆ ಆ್ಯಕ್ಷನ್ನಲ್ಲಿ ಹೇಗೆ ಲೈಟಿಂಗ್ ಪ್ಲೇಸ್ ಮಾಡಬೇಕು, ಕೀ ಲೈಟ್ ಎಲ್ಲಿಂದ ಹಾಕಿದ್ರೆ ಹೇಗಾಗುತ್ತೆ. ಅದಾದಮೇಲೆ ಅವ್ರದ್ದು ಉಪಾಸನೆ ಒಂದು ಶೂಟಿಂಗ್ ಬಂತು. ಉಪಾಸನೆಗೆ ಅವರೇ ಕ್ಯಾಮ್ರಾಮನ್ನು. ಬಟ್ ಕ್ಲಾಶ್ ವರ್ಕ್ ಏನಾಯಿತು, ಅವಾಗ ಪುಟ್ಟಣ್ಣವರು ಇದ್ದರು. ಪುಟ್ಟಣ್ಣವ್ರ ಪಿಕ್ಚರ್ಗೆ ಅಂತ ರಾಜಾರಾಮವ್ರು ಬಂದರು. ಅವಾಗ ಎಲ್ಲ ಮಾಡೋದು. ಒಂದು ಶೃಂಗೇರಿನಲ್ಲಿ ಒಂದು ಇದನ್ನು ಸಾಂಗ್ ತೆಗಿತಾಯಿದ್ವಿ. ಸಾಂಗ್ ತೆಗಿಬೇಕಾದ್ರೆ ಪುಟ್ಟಣ್ಣವ್ರು ವ್ಯೂ ಫೈಂಡ್ರ್ ಕೊಟ್ಬಿಟ್ಟು, ಈ ಥರ ವ್ಯೂ ಫೈಂಡ್ರ್ ಕೊಟ್ಬಿಟ್ಟು ನೋಡೋ ನನಗೆ ಯಾವ ಥರ ಬೇಕು ಅಂತಂದರೆ, ಹಿಂದ್ಗಡೆ ಟೆಂಪಲ್ಲು ಬೇಕು, ಮಧ್ಯ ನನಗೆ ರಿವರು ಇರಬೇಕು, ಹಿಂದ್ಗಡೆ ಇದಿರಬೇಕು. ಇದಿಷ್ಟು ಮೂರನ್ನು ಸೇರಿಸಿ ಒಂದು ಪ್ಲೇಸ್ ನೋಡ್ಕೊಂಬ, ಕಾರ್ ಕೊಟ್ಬಿಟ್ಟು ನೀನು ನೋಡ್ಕೊಂಬ, ನಾನು ಇಲ್ಲಿ ತೆಗಿಸ್ತಾ ಇರ್ತೀನಿ ಸರ್. ಇನ್ನೊಬ್ಬ ಅಸ್ಟೆಂಟ್ ಇದ್ದರಿಂದ ನನಗೆ ಕಾರ್ ಕೊಟ್ಟು ಕಳಿಸು, ವ್ಯೂ ಫೈಂಡ್ರ್ ಕೊಟ್ಬಿಟ್ಟು ಈ ಪ್ಲೇಸ್ಮೆಂಟ್ ನೀನು ಎಲ್ಲಿ ನೋಡಿಬಿಟ್ಟು ನನಗೆ ಹೇಳಿದೆ. ನಾನು 2-3 ಜಾಗ ನೋಡು. ಅಲ್ಲಿ ಅವ್ರು ಹೇಳಿದ ತಕ್ಷಣ ಒಂದು ಆ ಕಡೆಯಿಂದ ತಿರುಗಿ ನೋಡಿದೆ. ಈ ಮರದ ಹತ್ರ ಹೋದರೆ ನನಗೆ 3 ಸಿಗುತ್ತೆ ಅಂತ ಒಂದು ಐಡಿಯಾ ಬಂತು.
ಬಂದು V5 ತೊಗೊಂಡು ಕಾರ್ ತೊಗೊಂಡು ಬಂದೆ ಇದು ಮಾಡಿದೆ. ನೋಡಿದೆ ಅದೊಂದು ಒಂದು ಮರ ಕಟ್ ಮಾಡಬೇಕಾಗಿತ್ತು. ಹೇಳಿದೆ, ಸರ್ ಇಂಥ ಕಡೆ ಇಟ್ಟರೆ ನೀವು ಕ್ಯಾಮ್ರಾ ಇಟ್ಟರೆ ಇದಾಗುತ್ತೆ, ಅಲ್ಲೊಂದು ಸ್ವಲ್ಪ ಮರ ಬರುತ್ತೆ, ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ. ಓಕೆ, ಅದಕ್ಕೆ ಡೋಂಟ್ ವರಿ ಅಂತೇಳಿ. ಅವಾಗ ಕಿಟ್ಟಿಗೆ ಅದನ್ನು ಅವರೊಂದು ಬಂದು ನೋಡಿದ್ರು, ಅಲ್ಲಿ ಮರದ ಸ್ವಲ್ಪ ಒಂದೆರಡು ಕೊಂಬೆ ಕಟ್ ಮಾಡಿಸಿ ಮಾಡಿದ್ರು. ವೆರಿ ಗುಡ್, ಒಳ್ಳೆ ಇದ್ದರೆ ರಾಜಾರಾಮ್, ಯು ಗಾಟ್ ಎ ವೆರಿ ಗುಡ್ ಅಸಿಸ್ಟೆಂಟ್ಸ್ ಅಂತ ಹೇಳೋದು. ಅದೊಂಥರ ನಮಗೊಂದು ಖುಷಿನೂ ಆಯಿತು, ನಾವು ಮಾಡಿದ ಕೆಲಸಕ್ಕೆ ಒಂದು ಇದಿದೆ ಅಂತ ಒಂದು ಸಂತೋಷನೂ ಆಯಿತು. ಸೊ ಅಲ್ಲಿಂದ ಆಚೆಗೆ ನೀವು ಪುಟ್ಟಣ್ಣವ್ರ ಜೊತೆ ಇಲ್ಲ ಅವಾಗೇನು ಅದಾಯಿತು, ಅದಾದಮೇಲೆ ಬೇರೆ ಬೇರೆ ಪಿಕ್ಚರ್ಗಳೆಲ್ಲ ಬೇರೆ ಮಾಡ್ತಾಯಿದ್ವಿ. ಬಟ್ ಆ್ಯಕ್ಚುಲಿ ನನ್ನ ಕಥೆಯ ಒಟ್ಟಾರೆ ನಾವು ಅದುವರೆಗೂ ಎಲ್ಲರೂ ರೇಗಿಸ್ತಾ ಇದ್ರು ನಮ್ಮನ್ನು ಅವಾರ್ಡ್ ಫಿಲ್ಮ್ ಮೇಕರ್ಸು ಅಂತ. ಯಾಕೆಂದರೆ ನಮ್ಗೆ ಅದು ಹೇಳ್ತಿಲ್ಲ, ಹೋಗ್ತಾನೇ ಇರ್ತಾರೆ ಅನ್ನೋ ಥರದ ಎಕ್ಸ್ಪರಿಮೆಂಟ್ಗಳು. ನನಗೆ ಒಂದು ಅಣ್ಣವ್ರ ಮಕ್ಕಳನ್ನು ಕೂಡ ಟ್ರಿಕ್ ವರ್ಕ್ ಕೇಳಿದಾಗ ಎಲ್ಲರೂ ಸಜೆಸ್ಟಿವ್ ಮಾಡಿದ್ರು. ರಾಜಾರಾಮ್ ಕೂಡ ಅವರವರು ಕ್ಲಾಸ್ಮೇಟ್ ಆಗಿದ್ದರಿಂದ ಅವ್ರು ಹೇಳಿದ್ರು, ಶ್ರೀಕಾಂತ್ ಹೇಳ್ತೀನಿ ಮಾಡಿಸ್ಕೊಡ್ತೀವಿ.